ಗದಗ ಜಿಲ್ಲಾಡಳಿತದಲ್ಲಿ ಹೇಳೋರು ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ರಂಗಪಂಚಮಿ ಹಿನ್ನೆಲೆಯಲ್ಲೇ ಗದಗ ನಗರಕ್ಕೆ ಸೀಮಿತವಾಗಿ ಓಕಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ಸಿಬ್ಬಂದಿ ಬರದೇ ಇರೋದು ಇದು ದುರಂತವೇ ಸರಿ. ಸಮಯ ತಾವೇನು ಗಮನಿಸ್ತಾ ಇದ್ದೀರಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಅಳವಡಿಸಿರ್ತಕ್ಕಂತಹ ಗಡಿಯಾರ ಇದು 12 ಗಂಟೆ ಆಗ್ತಾ ಬಂತು. ಈಗಲೂ ಕೂಡ ಕೇವಲ ಬೆರಳೆಣಿಕೆ ಅನ್ನೋದಕ್ಕಿಂತನೂ ಒಬ್ಬ ಸಿಬ್ಬಂದಿ ಇಲ್ಲಿ ಕಾಣ್ತಾ ಇದ್ದಾರೆ. ಇವರು ಕೂಡ ಅಧೀಕ್ಷಕರು ಅನ್ನೋ ಕಾರಣಕ್ಕೆ ಇವರಿಲ್ಲಿ ವ್ಯವಸ್ಥಾಪಕರು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಪಾಪ ಅವರ ಮುಂದೆ ಅಟೆಂಡೆನ್ಸ್ ಕೂಡ ಕಾಣಬಹುದು. ಯಾವುದೇ ಅಧಿಕಾರಿ ಕೂಡ ಕಚೇರಿಯ ಅಧೀಕ್ಷಕರು 3 ಮಂದಿ ಇದ್ದಾರೆ, ಅದರಲ್ಲಿ ಒಬ್ಬರೇ ಈ ಬಳೆಗಾರ್ ಅನ್ನೋರು ಬಂದು ಕೂತ್ಕೊಂಡಿದ್ದಾರೆ. ಅವ್ರನ್ನ ಹೊರತುಪಡಿಸಿ ಯಾರೂ ಕೂಡ ಬಂದಿಲ್ಲ. ಲೆಕ್ಕ ಅಧೀಕ್ಷಕರು, ಸಹಾಯಕ ಸಂಖ್ಯಿಕ ಅಧಿಕಾರಿ, ಶೀಘ್ರ ಲಿಪಿಕಾರರು ಯಾರೂ ಕೂಡ ಈವರೆಗೂ ಕೂಡ ಇಲ್ಲಿ ಬಂದಿಲ್ಲ. ಗದಗ ಒಂದರಲ್ಲಿ ಮಾತ್ರ ಈ ಓಕಳಿ ಹಬ್ಬ ನಡೆಯುತ್ತೆ. ಸುತ್ತಲಿನ 6 ತಾಲೂಕು ಗಜೇಂದ್ರಗಡ, ರೋಣ, ನರಗುಂದ ಹೀಗೆ ಸುತ್ತಲೂ ತಾಲೂಕಿನಿಂದ ಗ್ರಾಮದಲ್ಲಿ ಜನರು ಇಲ್ಲಿ ಬಂದು ಕೆಲಸಕ್ಕಾಗಿ ಅಲದಾಡುವಂಥ ಪರಿಸ್ಥಿತಿ ಇದೆ. ಇಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ ನೋಡಿ. ಯಾವುದೇ ಕಚೇರಿಯ ಯಾವುದೇ ಸಿಬ್ಬಂದಿ ಬರ್ತಾ ಇಲ್ಲ. 5 ಗಂಟೆಗಾದರೆ ಮನೆಗೆ ಓಡಿ ಹೋಗ್ತಾ ಇರ್ತಾರೆ. ಆದರೆ ಈಗ ಮಾತ್ರ 12 ಗಂಟೆ ಆದರೂ ಕೂಡ ಯಾರೂ ಇಲ್ಲಿ ಬರ್ತಾ ಇಲ್ಲ. ನಾ ಈಗಾಗಲೇ ಹೇಳ್ತಾ ಇದ್ದೆ, ಗದಗ, ರೋಣ, ನರಗುಂದ, ಗಜೇಂದ್ರಗಡ, ಲಕ್ಷ್ಮೇಶ್ವರ ಹೀಗೆ ವಿವಿಧ ತಾಲೂಕಿನಿಂದ ಬರ್ತಕ್ಕಂತಹ ಜನರು ಕೂಡ ಈ ಖಾಲಿ ಕುರ್ಚಿಗಳ ದರ್ಶನವನ್ನು ಮಾಡಿ ಹೋಗುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅಂದರೆ ಅನೇಕ ಜನ ಇಲ್ಲೂ ಕೂಡ ಬಂದಿರ್ತಕ್ಕಂಥ ಎಲ್ಲಿಂದ ಬಂದಿರಿ? ಏನು ಕೆಲಸ ಆಯ್ತಾ ನಿಮ್ದು? ಇಲ್ಲ ಇನ್ನೂ ಯಾರನ್ನ ಭೇಟಿ ಆಗಿ ಬಂದಿದ್ರಿ? ಇನ್ನೊಬ್ರು ಸರ್ ಭೇಟಿ ಆಗಿ ಬಂದಿದ್ದೆ. ಏನು ಕೆಲಸ ಇತ್ತು ರೀ? ಕಾಂಟ್ರಾಕ್ಟ್ ಕೆಲಸ ಇತ್ತು ಸ್ವಲ್ಪ. ಅವ್ರು ಯಾರು ಬಂದಿಲ್ಲ ಸರ್. ಬಂದಿಲ್ಲ ಇವತ್ತು. ಕೇಳಿದ್ರನ್ನ ಯಾಕೆ ಬಂದಿಲ್ಲ ಅಂತ ಏನಾರು ಕೇಳಿದ್ರನ್ನ? ಇನ್ನೂ ಇವತ್ತು ಹೋಗ್ಲಿದೆ ಅಂತ ನಾವು ಅನ್ಕೊಂಡು ಹೊಂಟಿದ್ವಿ ವಾಪಸ್ ರೀ. ಇಂಥ ದುರಂತ ಅಂದರೆ 12 ಗಂಟೆ ಆಗ್ತಾ ಬಂತು, 10 ಗಂಟೆಗಾಗಲೇ ಕೆಲಸವನ್ನು ಆರಂಭ ಮಾಡಬೇಕು. 2 ಗಂಟೆ ಗತಿಸ್ತಾ ಬಂದರೂ ಕೂಡ ಈವರೆಗೂ ಯಾರೂ ಬಂದಿಲ್ಲ. ಇದು ಕೇವಲ ಜಿಲ್ಲಾಧಿಕಾರಿಗಳ ಕಚೇರಿಯ ಜಿಲ್ಲಾ ಪಂಚಾಯಿತಿಯ ಕಚೇರಿಯ ವ್ಯವಸ್ಥೆ ಅಷ್ಟೇ ಅಲ್ಲ, DC ಆಫೀಸ್ನಲ್ಲೂ ಕೂಡ ಬಂದಿಲ್ಲ, AC ಆಫೀಸ್ನಲ್ಲೂ ಕೂಡ ಜನ ಬಂದಿಲ್ಲ ಅನ್ನೋ ದೂರುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ನಡೆಸಿ, ಅಂದರೆ ಇವರಿಗೆ ಬರಲಿಕ್ಕೆ ಯಾವುದೇ ಅಧಿಕಾರಿಗಳ ವರ್ಗ ಇದು ಬರಲಿಕ್ಕೆ ಅವರಿಗೆ ವ್ಯವಸ್ಥೆಗಳಿವೆ. ಹೀಗಿದ್ರೂ ಕೂಡ ಬರದೇ ಇವರು ರೈತರಿಗೆ, ಮಹಿಳೆಯರಿಗೆ ಒಂದು ರೀತಿಯ ಸಂಕಷ್ಟವನ್ನು ತಂದು ಒಡ್ತಾ ಇದ್ದಾರೆ. ಈ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು. ಈ ರೀತಿಯ ಬೇಜವಾಬ್ದಾರಿ ವರ್ತನೆ ತೋರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.